ಅಮೆರಿಕ ಏನೇ ಹೇಳಿದ್ರು ಯಾವುದೇ ರೀತಿಯ ಒತ್ತಡಗಳನ್ನು ಹಾಕಿದ್ರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇರುವ ಇರಾನ್ ಇವತ್ತು ಶಾಂತಿ ಮಾತುಕತೆಗೆ ಬರ್ತಾ ಇಲ್ಲ. ಪಾಕಿಸ್ತಾನದಲ್ಲಿ ನಡೀಬೇಕಿದ್ದಂತಹ ಶಾಂತಿ ಮಾತುಕತೆ ಇದು ಇಸ್ಲಾಮಾಬಾದ್ನಲ್ಲಿ. ಆದರೆ ಇವತ್ತಿನ ಶಾಂತಿ ಮಾತುಕತೆಗೆ ಇರಾನ್ ಬರ್ತಾ ಇಲ್ಲ ಅಂತೇಳಿ ಈಗಾಗಲೇ ಸ್ಪಷ್ಟಪಡಿಸಿದೆ. ಟೌಸ್ಕಾ ಹಡಗನ್ನು ಬಿಡುಗಡೆ ಮಾಡುವವರೆಗೂ ಅಮೆರಿಕ ಜೊತೆಗೆ ನಾವು ಮಾತುಕತೆಯನ್ನು ಮಾಡೋದಿಲ್ಲ ಅಂತೇಳಿ ಹೇಳಿದೆ. ಜೊತೆಗೆ ಟೌಸ್ಕಾ ಬಿಡುಗಡೆ ಮಾಡಬೇಕು ಅಂತೇಳಿ ಅಮೆರಿಕಾಗೆ ಇರಾನ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನು ದಾಟೋದಕ್ಕೆ ಯತ್ನಿಸಿದ್ದಂತಹ ಟೌಸ್ಕಾ ಹಡಗು ಇದು. ಟೌಸ್ಕಾ ಹಡಗು ಇರಾನ್ ಬಾವುಟವಿದ್ದಂತಹ ಹಡಗು. ಅದನ್ನು ಅಮೆರಿಕ ವಶಪಡಿಸಿಕೊಂಡಿತ್ತು. ಕೂಡಲೇ ಆ ಹಡಗನ್ನು ಮತ್ತು ಅದರಲ್ಲಿರುವ ಸಿಬ್ಬಂದಿಯನ್ನು ರಿಲೀಸ್ ಮಾಡಬೇಕು ಅಂತೇಳಿ ಇದೀಗ ಇರಾನ್ ತಾಕೀತು ಮಾಡ್ತಾ ಇದೆ. ಅಮೆರಿಕದ ಕೃತ್ಯವನ್ನು ಖಂಡಿಸಿ ಇರಾನ್ ವಿದೇಶಾಂಗ ಸಚಿವಾಲಯ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಮೆರಿಕಾಗೆ ಪ್ರತೀಕಾರದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಹಡಗನ್ನು ವಶಪಡಿಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕದ ಬ್ಲಾಕೇಡನ್ನು ದಾಟೋದಕ್ಕೆ ಈ ಟೌಸ್ಕಾ ಹಡಗು ಯತ್ನಿಸಿರುತ್ತೆ. ಈ ಸಂದರ್ಭದಲ್ಲಿ ಇರಾನ್ನ ಹಡಗಿಗೆ ನೀವು ಬ್ಲಾಕೇಡನ್ನು ದಾಟುವ ಯತ್ನವನ್ನು ಮಾಡಬೇಡಿ ಅನ್ನುವ ವಾರ್ನಿಂಗನ್ನು, ಎಚ್ಚರಿಕೆಯನ್ನು ಅಮೆರಿಕ ಕೂಡ ಕೊಟ್ಟಿರುತ್ತೆ. ಆದರೂ ಕೂಡ ಇದಕ್ಕೆ ಕೇರ್ ಮಾಡದೆ ಟೌಸ್ಕಾ ಹಡಗು ಹಾರ್ಮುಜನ್ನು ದಾಟೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ, ಸಿಬ್ಬಂದಿ ನಿರ್ಲಕ್ಷ್ಯವನ್ನು ವಹಿಸಿದಂತಹ ಸಂದರ್ಭದಲ್ಲಿ ಅದರ ಇಂಜಿನ್ನ ಮೇಲೆ, ಟೌಸ್ಕಾದ ಇಂಜಿನ್ ರೂಮ್ ಮೇಲೆ ಅಮೆರಿಕ ಫೈರಿಂಗ್ ಮಾಡುತ್ತೆ. ಅದಾದ ನಂತರ ಗುಂಡು ಹಾರಿಸಿದ ನಂತರ ಅಮೆರಿಕ ಆ ಹಡಗನ್ನು ತನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಹಡಗಿಗೆ ಹಾನಿ ಮಾಡಿ ನಿಲ್ಲಿಸಿ ತನ್ನ ವಶಕ್ಕೆ ಪಡೆದುಕೊಳ್ಳುತ್ತೆ ಅಮೆರಿಕದ ನೌಕಾ ಸೇನೆ. ಇನ್ನು ಈ ಟೌಸ್ಕಾ ಹಡಗಿನ ವಿಶೇಷ ಏನು ಅಂದರೆ, ಇದು ವಿಮಾನವಾಹಕ ನೌಕೆಗಳೇನಿದ್ದಾವೆ ಅದರಷ್ಟೇ ತೂಕವನ್ನು ಈ ಟೌಸ್ಕಾ ಹಡಗು ಹೊಂದಿದೆ. ಮತ್ತೊಂದೆಡೆ ಇದರಲ್ಲಿ ರಾಸಾಯನಿಕಗಳು ಪತ್ತೆಯಾಗಿವೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅಮೆರಿಕಾನೇ ಈ ಬಗ್ಗೆ ಮಾಹಿತಿಯನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ಟೌಸ್ಕಾ ಹಡಗನ್ನು ನೀವು ಬಿಡುಗಡೆ ಮಾಡುವವರೆಗೂ ಕೂಡ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಗೆ ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ ಇರಾನ್ ಹೇಳಿರುವಂಥದ್ದು. ಇರಾನ್ ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದೆ, ನಾವು ಎರಡನೇ ಸುತ್ತಿನ ಮಾತುಕತೆಗೆ ಈಗ ಬದ್ಧರಾಗಿಲ್ಲ. ಈಗ ಟೌಸ್ಕಾದ ಹಡಗನ್ನು ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಬಿಡಬೇಕು. ಜೊತೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಏನು ನೌಕಾ ದಿಗ್ಬಂಧನವನ್ನು ಅಮೆರಿಕ ಹಾಕಿದೆ, ಹಾರ್ಮುಜ್ ಬ್ಲಾಕೇಡ್ ಏನು ಮಾಡ್ತಾ ಇದೆ, ಆ ಬ್ಲಾಕೇಡನ್ನು ವಾಪಸ್ ಪಡಿಬೇಕು. ನೀವು ವಾಪಸ್ ತೆಗೆದುಕೊಳ್ಳದೇ ಇದ್ದರೆ, ಅಲ್ಲಿ ಹಡಗುಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಡದೇ ಇದ್ದರೆ ನಾವು ಮಾತುಕತೆಗೆ ಬರೋದಿಲ್ಲ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಮೊದಲಿಗೆ ನಾವು ಶಾಂತಿ ಮಾತುಕತೆ ಮಾಡೋದಕ್ಕಿಂತ ಮೊದಲು ಸಮಂಜಸವಾದಂತಹ, ಎಲ್ಲರೂ ಒಪ್ಪತಕ್ಕಂತಹ ಒಂದು ಫ್ರೇಮ್ವರ್ಕನ್ನು, ಒಂದು ಚೌಕಟ್ಟನ್ನು ನಾವು ನಿರ್ಮಿಸಿಕೊಂಡು ಮಾತುಕತೆಯನ್ನು ಮಾಡಬೇಕು. ಅಲ್ಲಿಯವರೆಗೂ ನಾವು ಮಾತುಕತೆಗೆ ಬರೋದಕ್ಕೆ ಸಿದ್ಧ ಇಲ್ಲ ಅಂತೇಳಿ ಅಮೆರಿಕಾಗೆ ಇರಾನ್ ಹೇಳ್ತಾನೆ ಬಂದಿದೆ. ಈ ನಡುವೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಸೂಚನೆಯಂತೆ ಇವತ್ತು JD ವ್ಯಾನ್ಸ್ ನೇತೃತ್ವದ ನಿಯೋಗ ಏನಿದೆ, ಅಮೆರಿಕದ ನಿಯೋಗ, ಆ ನಿಯೋಗ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ಕೆಲವೇ ಹೊತ್ತಲ್ಲಿ ಬಂದು ತಲುಪುವ ನಿರೀಕ್ಷೆ ಇರುವಂಥದ್ದು. ಈಗಾಗಲೇ ಅವರು ಅಮೆರಿಕಾದಿಂದ ಹೊರಟಾಗಿದೆ. ಆದರೆ ಇರಾನ್ ಮಾತ್ರ ನಾವು ಬರೋದಿಲ್ಲ ಅಂತಲೇ ಹೇಳ್ತಾ ಬಂದಿದೆ. ಸದ್ಯ ಈಗಲೂ ಕೂಡ ಇರಾನ್ ತನ್ನ ನಿಲುವಿಗೆ ಬದ್ಧವಾಗಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಂಡೀಷನ್ಗಳೇನಿದ್ದಾವೆ ಅದನ್ನು ನೀವು ಒಪ್ಪಿಕೊಳ್ಳದ ಹೊರತು ನಾವು ಬರೋದಿಲ್ಲ ಅಂತ ಹೇಳಿರುವಂಥದ್ದು. ಇಲ್ಲಿ ಮೊದಲನೇ ಸುತ್ತಿನ ಮಾತುಕತೆ ಸರಣಿ ಸಭೆಗಳು ನಡೆದವು. ಮ್ಯಾರಥಾನ್ ಸಭೆಗಳು 21 ಗಂಟೆಗಳ ಕಾಲ ನಡೀತು ಸಭೆ. ಆ ಸಂದರ್ಭದಲ್ಲಿ ಆ ಸಭೆ ವಿಫಲವಾಯಿತು, ಮಾತುಕತೆ ವಿಫಲವಾಯಿತು. ಅಲ್ಲಿ ಅಮೆರಿಕ ಹಾಗೆ ಇರಾನ್ ನಡುವೆ ಯಾವುದೇ ಒಪ್ಪಂದಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಯುರೇನಿಯಂ ಪ್ರೋಗ್ರಾಮ್ ಏನಿದೆ, ಇರಾನ್ ಮಾಡ್ತಾ ಇರುವಂತಹ ಪರಮಾಣು ಪ್ರೋಗ್ರಾಮು, ಅದರ ಕಾರ್ಯಕ್ರಮ ಏನಿದೆ ಅದನ್ನು ನಿಲ್ಲಿಸಬೇಕು ಇರಾನ್ ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಆಗಿರುವಂಥದ್ದು ಅಮೆರಿಕಾದಿಂದ. ಮತ್ತೊಂದು, ಹಾರ್ಮುಜ್ನಲ್ಲಿ ಯಾವುದೇ ಟೋಲನ್ನು ಸಂಗ್ರಹಿಸದೆ ಎಲ್ಲರಿಗೂ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೂಡ ಅಮೆರಿಕ ಹೇಳ್ತಾ ಇರುವಂಥದ್ದು. ಈ ಎರಡೂ ಕಂಡೀಷನ್ಗಳಿಗೂ ಕೂಡ ಇರಾನ್ ಸುತಾರಾಮ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಈಗಲೂ ಕೂಡ ಆಗಲೇ ಇರಾನ್ ಹೇಳಿತ್ತು, ಯಾವಾಗ ಮೊದಲ ಮಾತುಕತೆ ವಿಫಲವಾಯಿತು ಆ ಸಂದರ್ಭದಲ್ಲಿಯೇ ಇರಾನ್ ಹೇಳಿತ್ತು, ಅಮೆರಿಕ ಯುದ್ಧವನ್ನು ಮಾಡಿ ನಮ್ಮ ಮೇಲೆ ಯಾವುದನ್ನು ಸಾಧಿಸೋದಕ್ಕೆ ಸಾಧ್ಯವಾಗಲಿಲ್ವೋ ಅದನ್ನು ಈಗ ಶಾಂತಿ ಮಾತುಕತೆಯ ಮೂಲಕ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅಂಥೇಳಿ. ಅದರ ಅರ್ಥ ಅಮೆರಿಕ ಏನು ಬಯಸ್ತಾ ಇದೆಯೋ ಅದನ್ನು ನಾವು ಯಾವತ್ತಿಗೂ ಒಪ್ಪೋದಿಲ್ಲ ಅನ್ನೋದನ್ನು ಆಗಲೇ ಸ್ಪಷ್ಟಪಡಿಸಿತ್ತು ಇರಾನ್. ಅದಾದ ನಂತರವೂ ಹಲವು ಬಾರಿ ಹೇಳ್ತಾ ಬಂದಿದೆ, ಅಮೆರಿಕ ಇಟ್ಟಿರುವಂತಹ ಬೇಡಿಕೆಗಳೇನಿದೆ ಅದು ಅತಿರೇಕದ ಬೇಡಿಕೆಗಳು, ಯಾವುದೇ ಕಾರಣಕ್ಕೂ ಆ ಬೇಡಿಕೆಗಳನ್ನು ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇರಾನ್ ಸ್ಪಷ್ಟಪಡಿಸುತ್ತಲೇ ಬಂದಿದೆ. ಇರಾನ್ನ ವಿದೇಶಾಂಗ ಸಚಿವರು ಹೇಳಿದ್ದಾರೆ, ಉಪವಿದೇಶಾಂಗ ಸಚಿವರು ಹೇಳಿದ್ದಾರೆ, ಸೇನಾ ವಕ್ತಾರರು ಇದನ್ನೇ ಹೇಳಿದ್ದಾರೆ. ಹಾಗೆ ಈ ಇರಾನ್ ಶಾಂತಿ ಮಾತುಕತೆಯ ಒಪ್ಪಂದದ ನಿಯೋಗ ಏನಿದೆ ಅದರ ಮುಖ್ಯಸ್ಥರಾಗಿರುವಂತಹ ಪಾರ್ಲಿಮೆಂಟ್ನ ಸ್ಪೀಕರ್ ಆಗಿರುವಂತಹ ಮೊಹಮ್ಮದ್ ಬಘೀರ್
ಗಾಲಿಬಾಫ್ ಅವರು ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ಇದರ ಅರ್ಥ ತುಂಬಾ ಸ್ಪಷ್ಟ. ಇರಾನ್ ತನ್ನ ಕಂಡೀಷನ್ಗಳಿಗೆ ಅಮೆರಿಕ ಎಲ್ಲಿವರೆಗೂ ಒಪ್ಪೋದಿಲ್ವೋ ಅಲ್ಲಿವರೆಗೂ ನಾವು ಶಾಂತಿ ಮಾತುಕತೆಗೆ ಬರೋದಿಲ್ಲ ಅಂತ ಮತ್ತೊಂದು ಎಚ್ಚರಿಕೆಯನ್ನು ಟ್ರಂಪ್ ಅವರು ನೀಡಿದರು. ಈ ಸಂದರ್ಭದಲ್ಲಿ ಏಪ್ರಿಲ್ 22ನೇ ತಾರೀಕಿನ ಒಳಗೆ ನೀವು ಶಾಂತಿ ಒಪ್ಪಂದಕ್ಕೆ ಬರಲೇಬೇಕು, ಬರದೇ ಇದ್ದರೆ ನಾವು ಮತ್ತೆ ನಿಮ್ಮ ಮೇಲೆ ದಾಳಿಯನ್ನು ಮಾಡಬೇಕಾಗತ್ತೆ, ತೀವ್ರತರವಾದ ದಾಳಿಯನ್ನು ಮಾಡ್ತೇವೆ, ತೀವ್ರವಾಗಿ ಬಾಂಬ್ಗಳನ್ನು ಸ್ಫೋಟಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾ ಮೂಲಕ ನೀಡಿದ್ರು. ಅದಕ್ಕೂ ಕೂಡ ಕೌಂಟರನ್ನು ಇರಾನ್ ಕೊಟ್ಟಿತ್ತು. ನೀವಷ್ಟೇ ಅಲ್ಲ, ನಾವು ಕೂಡ ಸನ್ನದ್ಧರಾಗಿದ್ದೇವೆ ಯುದ್ಧಕ್ಕೆ, ನಾವು ಹೊಸ ಮಾದರಿಯಲ್ಲಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡ್ತೇವೆ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.